ಆಲ್ಮೋಸ್ಟ್ ಆಗಿ ನಮಗೆ 1 ಲಕ್ಷದಿಂದ 1.5 ಲಕ್ಷ 1,70,000 ಆ ರೇಂಜಿಗೆಲ್ಲ ಸಿಕ್ಬಿಡ್ತಾವೆ. ಲೋ ಬಜೆಟ್ ಕಲೆಕ್ಷನ್ಸ್ ನೋಡೋರಿಗೆ ಮಸ್ತ್ ಯೂಸ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ ವಿಡಿಯೋ. 1,55,000 ಹೇಳಿದ್ರೆ ನೆಗೋಸಿಯಬಲ್ ಆಗುತ್ತೆ ಸರ್. ಇದು ಆಲ್ಮೋಸ್ಟ್ ನಮ್ಮ ಹತ್ರ 70% ಮಾರುತಿ ಗಾಡಿಗಳಿದೆ. ಆಲ್ಟೋ, ವ್ಯಾಗನರ್, ಸ್ಯಾಂಟ್ರೋ, ಜನ್ನು. 1,85,000 ನೆಗೋಸಿಯಬಲ್ ಆಗುತ್ತೆ ಸರ್. 3,10,000 ನೆಗೋಸಿಯಬಲ್ ಆಗುತ್ತೆ. 1,35,000 ನೆಗೋಸಿಯಬಲ್ ಆಗುತ್ತೆ ಸರ್. ಫೈನಲ್ ಏನಾಗುತ್ತೆ ಸರ್ 135 ಕೊಡ್ತಾರೆ ಸರ್. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಸೀಟ್ ಕವರು, ಸೆಂಟ್ರಲ್ ಲಾಕು ಸಿಸ್ಟಮ್ ಎಲ್ಲ ಇದೆ. ಸಿಂಗಲ್ ಓನರ್ ಗಾಡಿ, ಬರೀ 3,600 ಕಿಲೋಮೀಟರ್ ಓಡಿದೆ. ಇದು 3,05,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಕಡಿಮೆ ಮಾಡಿಸ್ಕೋಬಹುದು ಸರ್. ನಮ್ಮ ವೀಕ್ಷಕರು ಇನ್ನೂ ಕಡಿಮೆ ಮಾಡ್ಕೊಡ್ತಿರ್ತಾರೆ. ಬನ್ನಿ ಸರ್, ನಾನು ಹೇಳ್ತಾ ಇದ್ದೀನಲ್ಲ ಸರ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಶಾಂಕ್ ಎಕ್ಸ್ಪ್ಲೋರ್ ಕನ್ನಡಿಗ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವು ತಮಿಳಿನಲ್ಲಿ ನೋಡಿರೋ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ 1 ಲಕ್ಷ ರೂಪಾಯಿದಲ್ಲಿ ಕಡಿಮೆ ಅಂದರೂ ಕೂಡ ಒಂದು 8ರಿಂದ 10 ಕಲೆಕ್ಷನ್ ಕಾರ್ಗಳನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ಯಾರೆಲ್ಲ ಒಂದು ಕಡಿಮೆ ಬಜೆಟ್ನಲ್ಲಿ ಕಾರ್ನ ತೊಗೊಳ್ಬೇಕಂತ ಏನೋ ಪ್ಲಾನ್ ಮಾಡಿದಾರಲ್ಲ, ಸೊ ಒಂದು ಪರ್ಫೆಕ್ಟ್ ವಿಡಿಯೋಗೆ ಬಂದಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ಸೊ ಇವತ್ತು ನಾನು ಇರೋ ಬಂದುಬಿಟ್ಟು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಬಸ್ ಸ್ಟಾಪ್ ಬ್ಯಾಕ್ ಸೈಡಲ್ಲಿ ಇರುವಂತಹ ಟ್ರಿನಿಟಿ ಕಾರ್ಸಲ್ಲಿ ಲಕ್ಸುರಿ ಕಾರ್ಗಳಂತ XUV 500 ಅರೌಂಡ್ ನಿಮಗೆ 7 lakh 8 lakhs ಈ ರೇಂಜಿಗೆಲ್ಲ ಸಿಕ್ಬಿಡುತ್ತೆ. ಮಾರುತಿಯಲ್ಲಿ ಆಗಿರ್ಬೋದು, ಸುಜುಕಿಯಲ್ಲಿ ಆಗಿರ್ಬೋದು. ಹಾಗೆ ಲೋ ಬಜೆಟಲ್ಲಿ ನೋಡೋದಾದರೆ ಸೊ ನಾನು ಫಿದಾ ಆಗಿಬಿಟ್ಟೆ, ಆ ಥರ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಪ್ರತಿಯೊಂದು ಕಲೆಕ್ಷನ್ಸ್ನ ನೋಡ್ಕೊಂಬರೋಣ ಅಂತ ಹೇಳ್ತಾ ಸ್ಟಿಲ್ ಈ ವಿಡಿಯೋನ ಎಂಡ್ ತನಕ ನೋಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟದಲ್ಲಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇನ್ನೂ 10,000 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಶೋರೂಮ್ ಅವರು ಕಳೆದ 20 ವರ್ಷಗಳಿಂದ ನಮ್ಮ ಬೆಂಗಳೂರಲ್ಲೇ ಸತತವಾಗಿ ಲಕ್ಷಾಂತರ ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ನ ಒಳಗೊಂಡಿದ್ದಾರೆ. ಸೊ ಒಂದು ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಕಂಡೀಷನ್ ಕಾರ್ಗಳನ್ನು ಡೈರೆಕ್ಟಾಗಿ ಕಸ್ಟಮರ್ಗೆ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಈಗ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಸುಮಾರು ವಿಡಿಯೋಗಳನ್ನ ನೀವು ನೋಡ್ತಿರ್ತೀರಿ. ಲೋ ಬಜೆಟ್ ಕಾರ್ಗಳು 1,70,000ಕ್ಕೆ ಕಾರ್ಗಳು ಸಿಗ್ತಿದೆ, 80,000 ಕಾರ್ಗಳು ಸಿಗ್ತಾ ಇದೆ ಅಂತೇಳಿ. ಬಟ್ ವಿಡಿಯೋದಲ್ಲಿ ಆ ನೋಡ್ತಿರೋ ಕಾರೇ ಬೇರೆ ಆಗಿರುತ್ತೆ, ಅಲ್ಲಿ ಇರುವಂಥ ಪ್ರಾಡಕ್ಟೇ ಬೇರೆ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಒಂದು ಜೆನ್ಯೂನ್ ಕಂಟೆಂಟ್ನ ತೋರಿಸೋರು ತುಂಬ ಅಂದರೆ ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ ಈಗ ಮಾರ್ಕೆಟ್ನಲ್ಲಿ. ಪ್ರತಿಯೊಬ್ಬರು ಹೋಗ್ತಾರೆ ಒಂದು ಕಂಟೆಂಟ್ ಸಿಗಲಿ ಅಂತ ಹೇಳಿ, ಅದ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಲ್ಲ ಶೋರೂಮ್ದು. ಅಲ್ಲಿ ಡೀಲರ್ಸ್ ಹೆಂಗಿದ್ದಾರೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಕಲೆಕ್ಷನ್ಸ್ ಯಾವ ಥರ ಇಟ್ಟಿದ್ದಾರೆ, ಎಂಜಿನ್ ಗಾಡಿ ಹೇಗಿರುತ್ತೆ ಅಂತೇಳಿ ಸ್ವಯಂ ಅವ್ರಿಗೆ ಗೊತ್ತಿರಲ್ಲ. ಮಾರ್ಕೆಟ್ನಲ್ಲಿ 10 ಜನನ ವಿಚಾರಿಸಿ, ಸೊ ಮಾರ್ಕೆಟ್ನಲ್ಲಿ ಇರುವಂಥ ಒಂದು ಹಳೆ ಆಗಿರ್ಬೋದು, ಟ್ರಸ್ಟೆಡ್ ಡೀಲರ್ಸ್ ಆಗಿರ್ಬೋದು, ಅವ್ರನ್ನ ಮೀಟ್ ಹಾಕ್ಕೊಂಡು ಅಂಥ ಕಂಟೆಂಟ್ನ ನಿಮ್ಗೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಇಲ್ಲೇ ನೋಡ್ತಾ ಇದ್ದೀರಾ ಟ್ರಿನಿಟಿ ಕಾರ್ ಶೋರೂಮಲ್ಲಿ ನಮ್ಗೆ ಆಲ್ಮೋಸ್ಟ್ ಆಗಿ ನೀವು ಲೋ ಬಜೆಟ್ ಸೆಕ್ಷನ್ ನೋಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ಬ್ಯಾಕ್ ಸೈಡ್ ನಮ್ಗೆ ಅರೌಂಡ್ ಒಂದು 8ರಿಂದ 10 ವೆಹಿಕಲ್ ಅದಾವೆ. ಇವೆಲ್ಲ ಏನು ಕಲೆಕ್ಷನ್ಸ್ ನೋಡ್ತಿದ್ದೀರಲ್ಲ, ಆಲ್ಮೋಸ್ಟ್ ಆಗಿ ನಮಗೆ 1 ಲಕ್ಷದಿಂದ 1.5 ಲಕ್ಷ 1,70,000 ಆ ರೇಂಜಿಗೆಲ್ಲ ಸಿಕ್ಬಿಡ್ತಾವೆ. ಲೋ ಬಜೆಟ್ ಕಲೆಕ್ಷನ್ಸ್ ನೋಡೋರಿಗೆ ಮಸ್ತ್ ಯೂಸ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ ವಿಡಿಯೋ. ಸೊ ಹಾಗೆ ನೀವು ಒಂದು ಕಮರ್ಷಿಯಲ್ ವೆಹಿಕಲ್, ಹೋಮಿನಿ, ವ್ಯಾನ್ ಈ ಥರ ನೋಡ್ತೀರ, ಆ ಥರ ಕಲೆಕ್ಷನ್ಸ್ ಅದಾವೆ. ಅಥವಾ ಲಕ್ಸುರಿ ಕಾರ್ ನೋಡ್ತೀರ, Ertiga, ನೆಕ್ಸ್ಟ್ ಬಂದು XUV 500 ಈ ಥರ ಕಲೆಕ್ಷನ್ಸ್ ಕೂಡ ಅದಾವೆ. ಇವಾಗ ನಮ್ಮ ಜೊತೆ ಇದ್ದಾರೆ ಮಲ್ಲೇಶ್ ಅಂತ ಹೇಳಿ. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಅದು ಚೆನ್ನಾಗಿದೆ ಸರ್. ನಾವು ಕೂಡ ಚೆನ್ನಾಗಿದೆ ಸರ್. ಓಕೆ ಸರ್. ಸರ್ ನಿಮ್ಮ ಕತೆ ಬಂದುಬಿಟ್ಟು 20 ವರ್ಷದ ಹಳೆ ಕತೆ. ಹೌದು ಸರ್. ಹೇಗೆ ಸ್ಟಾರ್ಟ್ ಆಯ್ತು ಸರ್ ನಿಮ್ಮ ಶೋರೂಮ್? ಸರ್ ನಮ್ಮದು ಇದು 3ನೇ ಸರ್ ನಮ್ಮದು ಇದ್ದು 20 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. 20-21 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. ಸರ್ ಈಗ ಮೇನ್ ನೋಡಿ ಸರ್, ಅದು ಆಫರು ಈ ಆಫರು, ಅಷ್ಟು ಕಾಂಪ್ಲಿಮೆಂಟ್ರಿ ಕೊಡ್ತೇವೆ, ಇಷ್ಟು ಡಿಸ್ಕೌಂಟ್ ಕೊಡ್ತೇವೆ, ಡೀಸೆಲ್ ಕೊಡ್ತೇವೆ, ನಂಗೆ ಅದು ಬೇಡ ಸರ್. ಯಾಕಂತ ಹೇಳಿದ್ರೆ ನಮ್ಮ ಕಸ್ಟಮರ್ಗೆ ಯಾವ ಥರ ಅಂತ ಹೇಳಿದ್ರೆ ಮಿಡಲ್ ಕ್ಲಾಸ್ ಇರೋದ್ರಿಂದ ಒಂದು ಕಡಿಮೆ ಬಜೆಟಲ್ಲಿ ಒಳ್ಳೆ ಕಂಡೀಷನ್ ಇರುವಂಥ ಕಾರನ್ನ ಹುಡುಕ್ತಿರ್ತಾರೆ. ಸೊ ಆ ಥರ ಕಲೆಕ್ಷನ್ ನಿಮ್ಮ ಕಡೆ ಸಿಗುತ್ತೆ ಅಂತೇಳಿ ನನ್ನ ಖಂಡಿತ ಕ್ವಾಲಿಟಿಗೆ ಇರುತ್ತವೆ. ಒಂದು ಕಡೆ 10 ಕಡೆ ವಿಚಾರಿಸಿ ನಾನು ಹೇಳ್ತಾರೆ, ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸಿ ತಗೊಂಡೋಗಿ ಸರ್. ಹಾಂ ಸರ್. 100% ಆಕ್ಸಿಡೆಂಟ್ ವೆಹಿಕಲ್ಲು, ಡಾಕ್ಯುಮೆಂಟ್ ಏನೇ ಆದ್ರೂ ನಿಮಗೆ ಫೈನ್ 100 ರೂಪಾಯಿ ಇದ್ರು, 5,000 10,000 ಫೈನ್ ಇದ್ರು ನಾವು ಜವಾಬ್ದಾರಿ. 20 ವರ್ಷದಿಂದ ಕೊಡ್ತಾ ಇದ್ದೀವಿ. ನಿಮ್ಗೆ ಆಲ್ಮೋಸ್ಟ್ 80-90% ರಿಟರ್ನ್ ಕಸ್ಟಮರ್ ಬರ್ತಾ ಇದ್ದಾರೆ. ನಮ್ಗೆ ಅದೇ ಕಮಿಟ್ಮೆಂಟು. ಹುಬ್ಳಿ, ಧಾರವಾಡ, ಮಂಡ್ಯ, ಮೈಸೂರು, ಚಾಮರಾಜನಗರ, ಚನ್ನಪಟ್ಟಣ ಈ ಕಡೆ ಎಲ್ಲ ಇದೆ. ಹೌದಲ್ಲ ಸರ್? ಬನ್ನಿ ಸರ್, ಡೀಟೇಲ್ ಮಾಡುವ. ಕಡಿಮೆ ಬಜೆಟಿನ ಯಾವುದು ಸರ್? 1 lakhದಿಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ಸರ್. ಹಂಗಾದ್ರೆ 1 lakhಲ್ಲಿ ಒಳ್ಳೆ ಕಂಡೀಷನ್ ಕಾರ್ಗಳು ಎಷ್ಟಿದಾವೆ ನಿಮ್ಮ ಹತ್ರ? ಸರ್ ಈಗ 1.25 2 ಲಕ್ಷ ಬಜೆಟ್ಗೆ ಒಂದು 15 ಗಾಡಿ ಇದೆ. ಆಲ್ಮೋಸ್ಟ್ ನಮ್ಮ ಹತ್ರ 70% ಮಾರುತಿ ಗಾಡಿಗಳಿದೆ. ಆಲ್ಟೋ, ವ್ಯಾಗನರು, ಸ್ಯಾಂಟ್ರೋ, ಜನ್ನು, ಅದು ಬಿಟ್ರೆ ಟಾಟಾ ನ್ಯಾನೋ ಇದೆ, ಸ್ಯಾಂಟ್ರೋ ಇದೆ, ಹುಂಡೈ i20 ಇದೆ, ಕ್ವಿಡ್ ಇದೆ, ಎಲ್ಲ ಥರದ ವ್ಯಾನ್ ಇದೆ. ನಿಮಗೆ ಮಾರುತಿ ಆಲ್ಟೋ ಬರುತ್ತೆ ಸ್ಟಾರ್ಟಿಂಗಲ್ಲಿ. 8 ಗಾಡಿ ಇದೆ ನಮ್ಮ ಹತ್ರ ಆಲ್ಟೋ. ಹಾಂ ಸರ್. ಇದು 2005 ಮಾಡಲು, ಸಿಂಗಲ್ ಓನರ್ ಗಾಡಿ. ಹಾಂ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. LXi AC ಪವರ್ ಸ್ಟೀರಿಂಗ್ ಬರುತ್ತೆ. ಓಕೆ. 1,55,000 ಹೇಳಿದ್ರೆ ನೆಗೋಸಿಯಬಲ್ ಆಗುತ್ತೆ ಸರ್. ಇದು 1,55,000, 1,55,000 ಫೈನಲ್ ಎಷ್ಟಾಗುತ್ತೆ ಸರ್? 145 ಕೊಡ್ತಾರೆ. 145 ಮಟ್ಟ ಮಾಡ್ಕೊಡ್ತೀವಿ. ನೆಕ್ಸ್ಟ್ ನೋಡೋದಾದ್ರೆ ಸರ್, ಸರ್ 2008 ಮಾಡಲು. ಹಾಂ ಸರ್. ಆಲ್ಟೋ LXi ಮಾಡಲು. ಹಾಂ, ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್ ಆಗಿದೆ. ಓಕೆ. 76,000 ಹೊಡಿದೆ. ಹಾಂ ಸರ್. AC ಪವರ್ ಸ್ಟೀರಿಂಗು ಒಳ್ಳೆಯದಾದ, ಸೀಟ್ ಕವರ್ ಎಲ್ಲ ಇದೆ. ಓಕೆ. ಇದು 180 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 1,80,000 ಫೈನಲ್ ಟು ಫೈನಲ್ ಎಷ್ಟು ಕ್ಲೋಸ್ ಆಗುತ್ತೆ ಸರ್? ಇದು 170 ಆಗುತ್ತೆ. ಬನ್ನಿ, ನೀವು ಟ್ರಯಲ್ ನೋಡಿ, ಮೆಕ್ಯಾನಿಕ್ ಹಾಕೊಂಡು ಚೆಕ್ ಮಾಡಿಸಿ, ಏನೋ ಬೆಸ್ಟ್ ಪ್ರೈಸ್ ಮಾಡಿಕೊಡುವ ಸರ್.
ನೆಕ್ಸ್ಟ್ ನೋಡೋದಾರೆ ಸರ್. ಸರ್ ಇದು ಆಲ್ಟೋ K10 ಹಾಂ ಸರ್. 2011 ಮಾಡಲು VXI AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಇದೆ. ಟೈರ್ 4 ಹೊಸದಿದೆ. ಹಾಂ ಸರ್. ಇದು ಬಂದು 2,10,000 ಹೇಳ್ತಾರೆ. ಹಾಂ ಸರ್. ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,10,000 ಹೇಳ್ತೀರಾ, ಇನ್ನು ಕಡಿಮೆ ಫೈನಲ್ ಆಗಿ 1,85 1,90 ಮಾಡ್ಕೊಡ್ತೀನಿ ಸರ್. ಸೊ ಸ್ಟಾರ್ಟಿಂಗ್ ರೇಟ್ ವೀಕ್ಷಕರು ಕೇಳ್ಬೋದು, ಜಾಸ್ತಿ ಸ್ಟಾರ್ಟಿಂಗ್ ಅವ್ರು ಜಾಸ್ತಿ ಹೇಳ್ತಾರೆ, ಬಟ್ ನೀವು ಬಂದು ಇಲ್ಲಿ ಮಾತುಕತೆ ಕುಂತಾಗ ಮ್ಯಾಕ್ಸಿಮಮ್ ಏನು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡಿಕೊಡ್ತಾರೆ. ನೆಕ್ಸ್ಟ್ ನೋಡೋದಾರೆ ಸರ್. ಸರ್ ಇದು ಆಲ್ಟೋ 2007 ಮಾಡಲು. ಹಾಂ ಸರ್. LX FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹಾಂ ಸರ್. 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಓಕೆ. ಇದು 145 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 145. 2007 ಮಾಡಲು ಆಲ್ಟೋ 1,45,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಏನಾಗುತ್ತೆ ಸರ್? ಸರ್ 135 ಕೊಡ್ತಾರೆ ಸರ್. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಸೀಟ್ ಕವರು, ಸೆಂಟ್ರಲ್ ಲಾಕು ಸಿಸ್ಟಮ್ ಎಲ್ಲ ಇದೆ. 1,35,000 ಆಗುತ್ತೆ ಸರ್ ಫೈನಲ್. ನೆಕ್ಸ್ಟ್ ಮತ್ತೊಂದು ಸ್ಯಾಂಟ್ರೋ ಇದೆ ಸರ್. ಸ್ಯಾಂಟ್ರೋ 2005 ಮಾಡಲು. ಹಾಂ ಸರ್. SX ಓಕೆ. ಟಾಪ್ ಎಂಡ್ ಮಾಡಲು, ಸೆಕೆಂಡ್ ಓನರ್ ಆಗಿದೆ. FC 5 ವರ್ಷ 1 ವರ್ಷ ಇನ್ಸೂರೆನ್ಸ್ ಫ್ರೆಶ್ ಇದೆ. 170 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಆಲ್ ಪವರ್ ವಿಂಡೋ ಬರುತ್ತೆ, ಟಾಪ್ ಎಂಡ್ ಮಾಡಲಿದೆ ಸರ್. ಇದು i10 1.2 ಮ್ಯಾಗ್ನಾ. ಓಕೆ. VT 1.2 ಇದು 2009 ಮಾಡಲು. 76,000 ಹೊಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. 2,35,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 21 ಇದೆ, CNG ಇದೆ. 8 ತಿಂಗಳ ಹಳೆ ಗಾಡಿ ಪೆಟ್ರೋಲ್ ಇದೆ. 2 ಸೇಮ್ ಕಲರು. 2021 ಇದು ಬಂದು ವಿತ್ CNG ಇದೆ. ಪೆಟ್ರೋಲ್ ವಿತ್ CNG 2 ಇದೆ. 46,000 ಹೊಡಿದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. AC ಏರ್ ಬ್ಯಾಗ್ ಎಲ್ಲ ಇದೆ. ಇದು ಬಂದು 5,25,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಎಷ್ಟಾಗುತ್ತೆ ಸರ್ ಫೈನಲ್ಲು? ಸರ್ ಒಂದು 5,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಸರ್. ಸರ್ 2023 ಮಾಡಲು. ಸಿಂಗಲ್ ಓನರ್ ಗಾಡಿ, ಬರೀ 3,600 ಕಿಲೋಮೀಟ್ರ್ ಓಡಿದೆ. 10 ಸ್ಟೆಪ್ನಿ. 6 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. 2 ಏರ್ ಬ್ಯಾಗು, ABS ಲೇಟೆಸ್ಟ್ ಮಾಡಲು. ಶೋರೂಮ್ ಎಷ್ಟಿದೆ ಸರ್ ಪ್ರೈಸ್? ಸರ್ 7 ಲಕ್ಷ ಇದೆ ಸರ್. ಸರ್ ನಿಮ್ಮದು 690 7 ಲಕ್ಷ ಇದೆ. ನಿಮ್ಮದು ಫೈನಲ್ ಏನಾಗುತ್ತೆ ಸರ್? ಎಷ್ಟು ಸೇವ್ ಮಾಡ್ಕೋಬೋದು ನಮ್ಮ ಕಸ್ಟಮರು? ಸರ್ ಫೈನಲು 5,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಮಾರುತಿ ರಿಡ್ಜು 2012 ಮಾಡಲು ZXI ಟಾಪ್ ಎಂಡ್ ಪೆಟ್ರೋಲು. ಓಕೆ. 2 ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಮ್ಯಾಗ್ವಿಲ್ ಇದೆ. ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. 3,75,000 ನೆಗೋಸಿಯಬಲ್ ಆಗುತ್ತೆ ಸರ್. ಇದು ಸರ್ 365 ಫೈನಲ್ ಏನಿಲ್ಲ ಸರ್. ಬನ್ನಿ ಸರ್, ಗಾಡಿ ನೋಡಿ ಸರ್, ಹೆಚ್ಚು ಕಡಿಮೆ ಮಾಡ್ಕೊಡುವ ಸರ್. ಸರ್ ಹೋಂಡಾ ಸಿಟಿ 2008 ಮಾಡಲು 10th ಆನಿವರ್ಸರಿ ಗಾಡಿ ಇದು. ಇದು ಬಂದು FC ಫ್ರೆಶ್ ಇದೆ, ಮ್ಯಾಗ್ವಿಲ್ ಇದೆ, ಟೈರ್ ಬ್ರಾಂಡ್ ನ್ಯೂ ಇದೆ, ಸರ್ವಿಸ್ ಎಲ್ಲ ಆಗಿದೆ. 2.5 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2011 ಮಾಡಲು ಸಿಂಗಲ್ ಓನರ್ ರಿಡ್ಜ್ VDI. VDI ಸಿಂಗಲ್ ಓನರ್ ಗಾಡಿ. ಇದು 86,000 ಹೊಡಿದೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. 3,30,000 ಹೇಳ್ತಾರೆ, ಒಂದು 3 lakhs ಫೈನಲ್ ಮಾಡ್ಕೊಡ್ತಾರೆ ಸರ್. ಇದು ನಮ್ಮ ಆಫೀಸ್ ಬಂದಮೇಲೆ ನಾವೆಲ್ಲ ಒಂದು ಸ್ವಲ್ಪ ಚೆಕ್ ಮಾಡಿ ಇಂಜಿನ್ನು ಎಲ್ಲ ಚೆಕ್ ಮಾಡಿ ತಂದು ನಿಲ್ಸಿರ್ತೀವಿ. ನಿಮ್ಮ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳೋಕೆ ನಿಮ್ಮ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸ್ಕೋಬೋದು ಸರ್. 2010 ಮಾಡಲು ಮಾರುತಿ ವ್ಯಾಗನರು ಸಿಂಗಲ್ ಓನರ್ ಗಾಡಿ, ಬರೀ 65,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಇದು ಬಂದು 265 ಹೇಳ್ತಾರೆ, ಸ್ಟ್ರೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಸರ್. 7,65,000. 2013 ಮಾಡಲು ಇಯಾನು ಸೆಕೆಂಡ್ ಓನರ್ ಆಗಿದೆ. AC ಪವರ್ ಸ್ಟೇರಿಂಗ್ ಫ್ರಂಟೆಡ್ ಪವರ್ ವಿಂಡೋ ಇದೆ. ಡಿಲೈಟ್ ಪ್ಲಸ್ ಇದು. 2,45,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 2,44,000. 2,45,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. 2013 ಮಾಡಲು ವ್ಯಾಗನರು ಸೆಕೆಂಡ್ ಓನರ್ ಆಗಿದೆ. VXI 67,000 ರಿವ್ಯೂನ ಇದೆ. ಗಾಡಿ ವೆರಿ ವೆಲ್ ಮೇಂಟೆಡು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಇದೆ. ನಿಮಗೆ ಟೈರ್ ಕಂಡೀಷನ್ ಗುಡ್ ಕಂಡೀಷನ್ ಆಗಿದೆ. ಇದು 2011 ಮಾಡಲು ಸ್ವಿಫ್ಟ್ VDI. ನಿಮಗೆ ಫ್ಯೂಚರ್ ಬಂದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ. ಲೆದರ್ ಸೀಟ್ ಕವರ್ ಇದೆ. ಡೀಸೆಲ್ ಗಾಡಿ. ಒಳ್ಳೆ ಸಿಟಿಲಿ 18 ನಾಂಗಲ್ 2022 ಬರುತ್ತೆ. ಇದು 3,05,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 3,05,000. ಹೌದು. 11 ಮಾಡಲು ಸ್ವಿಫ್ಟ್ VDI 3,05,000 ಹೇಳ್ತಾರೆ. ಕಂಡೀಷನ್ ಹೆಂಗಿದೆ ಸರ್? ವೆರಿ ಗುಡ್, ತುಂಬ ಚೆನ್ನಾಗಿದೆ ಸರ್. ಸರ್ ಕ್ವಿಡ್ಡು 2021 ಮಾಡಲು AMT ಗಾಡಿ. ಇದು ಆಟೋಮೆಟಿಕ್ ಗಾಡಿ, ಆಟೋಮೆಟಿಕ್ ಟ್ರಾನ್ಸ್ಪೋರ್ಟು. ಬರೀ 16,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. 18 ಮಾಡಲು ಸರ್ 21 ಮಾಡಲು. ಇದು ಬಂದು 495 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಹೋಂಡಾ ಸಿಟಿ 11 ಮಾಡಲು ಸೆಕೆಂಡ್ ಓನರ್ ಗಾಡಿ, ಟಾಪ್ ಎಂಡ್ ಮಾಡಲು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು 3,65,000 ನೆಗೋಸಿಯಬಲ್ ಆಗುತ್ತೆ ಸರ್. 3,65,000 ನೆಗೋಸಿಯಬಲ್ ಆಗುತ್ತೆ. ಫೈನಲ್ ಏನಾಗುತ್ತೆ ಸರ್? 3.5 ಕೊಡುವ ಸರ್. 3.5. ಸೊ ಗೈಸ್, ಆಲ್ಮೋಸ್ಟ್ ಆಗಿ ನೋಡಿದ್ರಲ್ಲ, ಒಂದು 3 ಲಕ್ಷ ರೇಂಜ್ಗೆ ಒಳ್ಳೆ ಕಾರ್ಗಳು, ಒಳ್ಳೆ ಮೈಲೇಜ್ ಕಾರ್ಗಳು ಸಿಗ್ತಾ ಇದೆ. ಕಂಡೀಷನ್ ಕೂಡ ಸೂಪರ್ ಆಗಿದೆ. ನೀವು ಬಂದುಬಿಟ್ಟು ಟ್ರೈಲ್ ನೋಡಿ, ಆಫ್ಟರ್ ದೆನ್ ನೀವು ಡಿಸೈಡ್ ಮಾಡ್ಬೋದು.
ಪ್ರೈಸಸ್ ಏನೇ ಒಂದು ಫೈನಲ್ ಅಂತ ಹೇಳಿದ್ರು ಅದು ಕೂಡ ಇನ್ನೂ ಫೈನಲ್ ಅಲ್ಲ. ನೀವು ಬಂದು ಕೂತ್ಕೋ ಮಾತಾಡೋ ಮುಖಾಂತರ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಮಾಡಿಸ್ಕೋಬೋದು. ಸರ್ ನಮ್ಮ ವೀಕ್ಷಕರು ಇನ್ನೂ ಕಡಿಮೆ ಮಾಡ್ಕೊಡ್ತೀವಿ. ಬನ್ನಿ ಸರ್, ನಾನು ಹೇಳ್ತಾ ಇದ್ದೀನಲ್ಲ ಸರ್, 2012 ಮಾಡಲು ಆಲ್ಟೋ K10 ಸಿಂಗಲ್ ಗಾಡಿ 50,000 ಹೊಡಿದೆ. AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಇದೆ. 2.5 ಲಕ್ಷ ನೆಗೋಸಿಯಬಲ್ ಆಗುತ್ತೆ. ಸ್ಯಾಂಟ್ರೋ ಜಿಂಗು 2006 ಮಾಡಲು XL ರೆಕಾರ್ಡೆಡ್ ಮೈಲೇಜು ಸಿಂಗಲ್ ಓನರ್ ಗಾಡಿ 1,70,000 ನೆಗೋಸಿಯಬಲ್ ಆಗುತ್ತೆ. ಪ್ರೆಸ್ಎಫ್ಸಿ ಸರ್ ಮಾರುತಿ ಓಮಿನಿ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಆಗಿರೋದು 2016 ಮಾಡಲು ಸೆಕೆಂಡ್ ಓನರು 8 ಸೀಟರ್ ಗಾಡಿ 3,10,000 ನೆಗೋಸಿಯಬಲ್ ಆಗುತ್ತೆ. ಟಾಟಾ ನ್ಯಾನೋ ಟ್ವಿಸ್ಟು 2015 ಮಾಡಲು 1,35,000 ನೆಗೋಸಿಯಬಲ್ ಆಗುತ್ತೆ ಸರ್. ಮೋಸ್ಟ್ ಡಿಮ್ಯಾಂಡೆಡ್ ಆಲ್ಟೋ 2008 ಮಾಡಲು ಪ್ರೆಸ್ಎಫ್ಸಿ ಪ್ರೆಸ್ ಇನ್ಸೂರೆನ್ಸು 1,85,000 ನೆಗೋಸಿಯಬಲ್ ಆಗುತ್ತೆ ಸರ್. ಸ್ನೇಹಿತರೆ, ಆಲ್ಮೋಸ್ಟ್ ಆಗಿ ಲೋ ಬಜೆಟ್ನ ಒಂದು ಕಲೆಕ್ಷನ್ಸ್ ಇವಾಗ ನೋಡ್ಕೊಂಬಂದ್ವಿ. ಲಕ್ಸುರಿ ಕಾರ್ ಅದು ಕೂಡ ಲೋ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಕಂಡೀಷನ್ ಮಾತ್ರ ಎಕ್ಸಿಲೆಂಟ್ ಆಗಿದೆ. ಕಲೆಕ್ಷನ್ಸ್ನ ನೋಡ್ಕೊಂಬರೋಣ. ಸರ್ ಹೇಳಿ ಸರ್. ಸರ್ ಲಕ್ಸುರಿ ಅಂದರೆ ನಿಮಗೆ XV500 ಇದೆ, ಎರ್ಟಿಗಾ ಇದೆ, ಇಕೋ ಸ್ಪೋರ್ಟ್ಸ್ ಇದೆ, ಇನೋವಾ ಇದೆ, ಸ್ಕಾರ್ಪಿಯೋ ಇದೆ ಸರ್. ಸೊ ನೀವು ಶ್ರಮಪಟ್ಟ ದುಡಿದಂಥ ದುಡ್ಡನ್ನ ಸುಮ್ಮನೆ ಕಣ್ಣು ಮುಚ್ಚಿ ಅಲ್ಲಿ ಇಲ್ಲಿ ಹೋಗಿ ಹಾಕೋಬದ್ದು ಯಾವುದೇ ಒಂದು ಪ್ರಾಡಕ್ಟ್ನ ತೊಗೊಳ್ತಿದ್ರೆ 10 ಸತಿ ಯೋಚನೆ ಮಾಡಿ ಟ್ರೈಲ್ ನೋಡಿ ಎಲ್ಲ ನೋಡಿದ್ಮೇಲೆ ಅವಾಗ ಡಿಸೈಡ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತಾ, ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನೊಂದಿಗೆ. ಕೀಪ್ ಸಪೋರ್ಟಿಂಗ್ ಐ, ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ, ಥ್ಯಾಂಕ್ ಯು.